ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ವೃಷಭ ರಾಶಿ ಸಂಜಾತರ ಎಲ್ಲರಿಗೂ ಕೂಡ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಈ ಮಾಘ ಮಾಸ ವೃಷಭ ರಾಶಿಯವರ ಮೇಲೆ ಎಷ್ಟೊಂದು ಮಾಯೆಯಿಂದ ಆವೃತವಾಗುವಂತೆ ಮಾಡಬಲ್ಲದು ಅಂತ ಚಿಂತನೆಯನ್ನು ಮಾಡಿದರೆ, ವಿಶೇಷವಾಗಿ ಈ ಒಂದು ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಮಕರ ರಾಶಿಯಿಂದ ಕುಂಭ ರಾಶಿಗೆ, ಅಂದರೆ ವೃಷಭ ರಾಶಿಯಿಂದ ಭಾಗ್ಯದಿಂದ ಆ ಒಂದು ಕರ್ಮಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ನಿಮ್ಮ ಹಿಂದಿನ ಜನ್ಮದ ಕರ್ಮವನ್ನು ಅನುಭವಿಸುವಲ್ಲಿಯೂ ಕೂಡ ಮಾಯೆ ಆಚ್ಛಾದಿತವಾಗತ್ತೆ. ಈ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಅನುಭವಿಸುವಲ್ಲೂ ಕೂಡ ಮಾಯೆಯು ಆಚ್ಛಾದಿತವಾಗತ್ತೆ. ದೇಹದ ರಾಶಿಯ ಅಧಿಪತಿಯಾಗಿ ಒಮ್ಮೆ ವೃಷಭ ಲಗ್ನವೇ ಆಗಿದ್ದಲ್ಲಿ ದೇಹದ ಅಧಿಪತಿಯಾದ ಶುಕ್ರನೂ ಕೂಡ ಶುಕ್ರಾಸ್ತದ ಜೊತೆಗೆ ರವಿಯ ಜೊತೆಗೆ ರಾಹುವಿನ ಮಾಯೆಗೆ ಒಳಗಾಗುತ್ತಾನೆ. ದೇಹದಲ್ಲಿ ಉಂಟಾಗುವ ರೋಗಗಳು ತೊಂದರೆಯನ್ನು ಕೊಡುತ್ತಿದ್ದರೂ ಕೂಡ ಯಾವ ರೋಗ ಎಂದು ಪತ್ತೆಯಾಗದಂತಹ, ಅದಕ್ಕೆ ಸರಿಯಾದ ಔಷಧ ಸಿಗದೇ ಇರುವಂತಹ ಯೋಗ ಕೂಡ ಕಂಡುಬರುತ್ತೆ. ಆದ್ದರಿಂದ ದುರ್ಗಿಯ ಆರಾಧನೆ ಅತಿ ಮುಖ್ಯ. ಮತ್ತು ರಾಹುವಿನಿಂದ ಗ್ರಸ್ತನಾಗುವ ಶುಕ್ರನಿಂದಾಗಿ, ರಾಹು ಮತ್ತು ಕೇತುವಿನ ಪರಿಣಾಮದಿಂದಾಗಿ ಆ ನಾಗ ಮತ್ತು ವಿನಾಯಕನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಸಂಪೂರ್ಣವಾಗಿ ಆ ಒಂದು ಮಾಯೆಯಿಂದ ಹೊರಬಂದು ಅತಿ ಸುಲಭವಾದ ರೀತಿಯಲ್ಲಿ, ಅತಿ ಸುಲಭವಾಗಿ ಆ ಯಾವುದಿದೆ, ಒಮ್ಮೆ ಅನಾರೋಗ್ಯ ಇದ್ದರೆ ಅದು ಏನಕ್ಕಿದೆ, ಯಾವ ರೀತಿಯಾಗಿದೆ, ಸಣ್ಣ ಔಷಧಿಯಿಂದ ಕಡಿಮೆಯಾಗುವುದನ್ನು ಅತಿ ದೊಡ್ಡ ರೋಗವೆಂದು ಪರಿಗಣಿಸುವ ಮಾಯೆ ದೂರವಾಗ್ತದೆ. ಹಾಗಾಗಿ ಮಾಯೆಯಿಂದ, ರಾಹುವಿನ ಮಾಯೆಗೆ ಒಳಗಾದಾಗ ಸ್ವಾಭಾವಿಕವಾಗಿ ಅತಿ ಸಣ್ಣದಂತಹ ಯಾವ ಅತಿ ಸಣ್ಣ ವಿಷಯವೂ ಕೂಡ ಅತಿ ದೊಡ್ಡದಾಗಿ ಗೋಚರವಾಗುವಂಥದ್ದು, ಅತಿ ದೊಡ್ಡದಾಗಿ ಆಗುವ ತೊಂದರೆಯು ಸಣ್ಣದಾಗಿ ಕಾಣುವಂಥದ್ದು ಈ ಮಾಯೆಯಲ್ಲಿ ಆವೃತವಾಗುವಂಥ ಲಕ್ಷಣ. ಆದ್ದರಿಂದ ದಯವಿಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆಯ ಮೂಲಕ ಇಂತಹ ಮಾಯೆಯಿಂದ ಹೊರಬರುವ ಸಾಧನೆಯನ್ನು ನೀವು ಮಾಡುವುದು ಅತಿ ಒಳ್ಳೆಯದು. ಯಾವಾಗ ಮಾಡಬೇಕು, ಇದು ಒಂದು ಚಿಂತನೆ ಮುಂದೆ ಹೇಳ್ತೇನೆ. ಈ ವಿಡಿಯೋದ ಕೊನೆಯಲ್ಲಿ ಮೊದಲನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಸಣ್ಣ ಪ್ರಮಾಣದಲ್ಲೂ, ಮುಂದಿನ ದಿನಗಳಲ್ಲಿ 1-2 ತಿಂಗಳಲ್ಲಿ ಸಂಪೂರ್ಣ ಆರಾಧನೆಯ ರೀತಿಯನ್ನು ಕೂಡ ನಾನು ನಿಮಗೆಲ್ಲ ಹೇಳಿಕೊಡುವಂತಹ ಚಿಂತನೆಯನ್ನು ಇಟ್ಟುಕೊಂಡು ಆ ವಿಡಿಯೋಗಳನ್ನು ಕೂಡ ಇದರ ಜೊತೆಗೆ ನಾವು ಕಳಿಸುತ್ತೇವೆ. ದಯವಿಟ್ಟು ಮೊದಲನೇ ಹಂತದ ಆರಾಧನೆಯನ್ನು ಈ ವಿಡಿಯೋದ ಕೊನೆಯಲ್ಲಿ ಏನು ಹೇಳಿದ್ದೇವೆ ಅದನ್ನು ಆರಾಧಿಸ್ತಾ ಬನ್ನಿ. ಇನ್ನು ಈ ಶುಕ್ರನು ರವಿಯಿಂದ ಅಸ್ತನಾಗಿ, ರವಿಯು ಕೂಡ ಆ ಒಂದು ಅಮಾವಾಸ್ಯೆಯ ಸಂದರ್ಭದಲ್ಲಿ ರಾಹುವಿನಿಂದ ಸ್ವಲ್ಪ ಗ್ರಸ್ತನಾಗಿ ಆ ಒಂದು ಯಾವ ಗ್ರಹಣಕ್ಕೆ ಕಾರಣ ಆಗ್ತಾನೆ. ಸೂರ್ಯಗ್ರಹಣವು ನಮ್ಮ ಭಾರತೀಯರಿಗೆ ಇಲ್ಲದಿರುವುದರಿಂದ, ಇಲ್ಲಿ ಗೋಚರವಾಗದೇ ಇರುವುದರಿಂದ ಅದರ ಬಗ್ಗೆ ಹೆಚ್ಚು ಚಿಂತನೆ ಬೇಡ, ಅದು ಯಾವ ದೋಷವನ್ನು ಉಂಟು ಮಾಡುವುದಿಲ್ಲ. ಆದರೆ ರಾಹು ರವಿ ಕುಂಭದಲ್ಲಿ 1 ತಿಂಗಳ ಕಾಲ ರವಿಯು ರಾಹುವಿನ ಜೊತೆಗೆ ಇರುವುದರಿಂದಾಗಿ, ಅಲ್ಲಿಯೇ ಶುಕ್ರನೂ ಕೂಡ ಇರುವುದರಿಂದಾಗಿ ರಾಶಿಯಾಧಿಪತಿಯ ಈ ಶುಕ್ರನು ಸಂಪೂರ್ಣವಾಗಿ ಪಿತೃವರ್ಗದ ಆಶೀರ್ವಾದದಿಂದ ವಂಚಿತವಾಗುವ ಯೋಗ. ಹಾಗಾಗಿ ತಾಯಿ ತಂದೆಯನ್ನು ನಿತ್ಯ ನಮಸ್ಕಾರ ಮಾಡಿ, ಕುಲದೇವರನ್ನು ಆರಾಧನೆ ಮಾಡಿ, ಆ ಮೂಲಕ ಆ ದೋಷದಿಂದ ಹೊರಬರುವ ಪ್ರಯತ್ನ ಮಾಡಿ. ಅದು ನಿಮಗೆ ಗೊತ್ತಾಗಬೇಕು ಅಂತಾದರೆ, ಯಾಕೆ ಈ ರೀತಿಯಾಗಿ ನಮ್ಮ ತಂದೆಯವರು ನಮಗೆ ವಿರುದ್ಧವಾದ ಮಾತುಗಳನ್ನು ಆಡ್ತಿದ್ದಾರೆ, ಯಾಕೆ ಆಡ್ತಿದ್ದಾರೆ ಎನ್ನುವಂತಹ ಚಿಂತನೆ ಬಂದಾಗ ಅದು ನೋಡಲಿಕ್ಕೆ ತಂದೆಯವರದ್ದೇ ತಪ್ಪು ಅಂತ ಕಾಣುತ್ತೆ. ಆದರೆ ಆಗಿರೋದಿಲ್ಲ. ನಿಮ್ಮ ಯೋಗ ಆ ರೀತಿಯದಾಗಿದ್ದಾಗ ಅವರು ಹಾಗೆ ಮಾಡ್ತಾರೆ. ಹಾಗಾಗಿ ಅಂತಹ ಯೋಗದಲ್ಲಿ ನೀವು ಹುಟ್ಟಿದಾಗ ಅಂತಹ ಘಟನೆಗಳು ಸಂಭವಿಸ್ತವೆ. ಹಾಗಾಗಿ ನಮಃಶಿವಾಯ ಜಪ ಅತಿ ಮುಖ್ಯವಾಗತ್ತೆ. ಅದೇ ರೀತಿಯಾಗಿ ಈ ವೃಷಭ ರಾಶಿಯಿಂದ ದ್ವಿತೀಯದಲ್ಲಿ ಗುರುವು, ದ್ವಿತೀಯಾಧಿಪತಿಯಾದಂಥ ಬುಧನು ಬುದ್ಧಿಕಾರಕನಾಗಿ
ಇಲ್ಲಿ ಭಾಗ್ಯದಲ್ಲೂ ಗೋಚರವಾಗಿ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಬರುವುದರಿಂದ ನೀವಾಡಿದ ಮಾತುಗಳು ಹಿಂದೆ ಇದ್ದರೆ ಅದನ್ನು ಅನುಭವಿಸುವ ಯೋಗ. ಆ ಒಳ್ಳೆಯ ಮಾತುಗಳನ್ನು ಎಲ್ಲರಿಗೂ ಆಡಿದ್ದರೆ ಆ ಒಳ್ಳೆಯ ಮಾತುಗಳ ಆಡಿದ ಪರಿಣಾಮದಿಂದ ಒಳ್ಳೆಯ ಫಲವನ್ನು ಅನುಭವಿಸುವ ಯೋಗ. ಹಾಗೆಯೇ ಕೆಟ್ಟ ಮಾತುಗಳನ್ನು ನಿಂದಿಸಿ ಎಲ್ಲ ಮಾಡಿದರೆ ಅವರಿಂದ ಸಂಪೂರ್ಣವಾಗಿ ನೀವು ಅದನ್ನು ಕೇಳಿಸಿಕೊಳ್ಳುವ ಸಮಯ ಬಂದಾಗಿದೆ. ಹಾಗೆಯೇ ಆಂಜನೇಯನ ಆರಾಧನೆಯನ್ನು ಮಾಡಿದರೆ ಮಾತ್ರ ಅಂತಹ ಕೆಟ್ಟ ಫಲದಿಂದ ದೂರವಾಗಬಹುದು. ಆಂಜನೇಯ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಇಂತಹ ದುಷ್ಫಲಗಳಿಂದ ದೂರ ಮಾಡಬಲ್ಲವು. ಆದ್ದರಿಂದಾಗಿ ಕರ್ಮಸ್ಥಾನದಲ್ಲಿ ಬುಧನು ಬಂದಿರುವುದರಿಂದಾಗಿ ಈ ಬುಧನು ಕರ್ಮಸ್ಥಾನದಲ್ಲಿರುವುದರಿಂದ ಮಾತಿನ ಮೂಲಕ ವಾಕ್ಕಾರಕನಾದಂತಹ ದ್ವಿತೀಯಾಧಿಪತಿಯಾಗಿ ಕುಟುಂಬದ ಅಧಿಪತಿಯಾಗಿರುವಂತಹ ಬುಧ ಆಗಿರುವುದರಿಂದ ಕುಟುಂಬದವರ ಮಾತುಗಳು ನಿಮಗೆ ಅನೇಕ ವಿಧದಲ್ಲಿ ತೊಂದರೆಯನ್ನು ಕೊಡಬಲ್ಲದು, ಅತ್ಯುತ್ತಮವಾಗಿಯೂ ಮಾಡಬಲ್ಲದು. ನಿಮ್ಮನ್ನು ಹೊಗಳುತ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯೂ ಕೂಡ ಬರಬಹುದು. ಎಲ್ಲರಿಂದ ಬಯಸಿಕೊಂಡು ಒಳ್ಳೆಯದಾಗುವ ಯೋಗವೂ ಬರಬಹುದು. ಹಾಗಾಗಿ ಕುಟುಂಬದವರ ಮಾತುಗಳು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಯೆಯನ್ನು ಸೃಷ್ಟಿಸ್ತವೆ. ಸ್ವಾಭಾವಿಕವಾಗಿಯೇ ಯಾರಾದರೂ ನಮಗೆ ಬೈತಾರೆ ಅಂತಾದರೆ ನಮ್ಮ ಒಳ್ಳೆಯದಕ್ಕಾಗಿರುತ್ತೆ, ಹೊಗಳ್ತಾರೆ ಅಂತಂದರೆ ಅವರ ಸ್ವಾರ್ಥಕ್ಕಾಗಿರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯ ಜೀವನ ಅಗತ್ಯ. ಹಾಗೆ ತೃತೀಯದಲ್ಲಿ ಈ ಪೌರ್ಣಿಮೆಯೆಂದು ಆ ಕರ್ಕಾಟಕ ರಾಶಿಯಲ್ಲಿ ಆ ಪೌರ್ಣಿಮೆ ಉಂಟಾಗ್ತಾ ಇರೋದರಿಂದ ಮಾಘ ಪೂರ್ಣಿಮೆ ಎನ್ನುವಂಥದ್ದು, ಯಾವ ಮಾಘ ಸ್ನಾನದ ಫಲ ಎಲ್ಲರಿಗೂ ಸಿಗುವಂತಾಗಲಿ. ಆ ಮಾಘ ಪೂರ್ಣಿಮೆ ಜಲರಾಶಿಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಪೌರ್ಣಿಮೆ ಈ ಒಂದು 12 ತಿಂಗಳಲ್ಲಿ ಅತಿ ಉತ್ತಮವಾದ ಪೌರ್ಣಿಮೆ ಎಂದು ಹೇಳಿಸಿಕೊಳ್ಳುವಂತಹ ಮಾಘ ಸ್ನಾನಕ್ಕೆ ಯೋಗ್ಯವಾದಂತಹ ಪೌರ್ಣಿಮೆ. ಆದ್ದರಿಂದಾಗಿ ಈ ಪೌರ್ಣಿಮೆ ಅತ್ಯಂತ ಪ್ರಬಲವಾಗಿದ್ದು ಎಲ್ಲ ರೀತಿಯಿಂದಲೂ ಕೂಡ ಈ ಪೌರ್ಣಿಮೆಯೆಂದು ನೀವು ಅನುಷ್ಠಾನವನ್ನು ಮಾಡಿದರೆ ಯಾವ ರೀತಿಯ ಅನುಷ್ಠಾನ ಇದು ನೋಡಿ. ಪೌರ್ಣಿಮೆ ಲೌಕಿಕ ಮಾನಸಿಕತೆಯ ಪ್ರಫುಲ್ಲತೆ, ಚಂದ್ರನ ಪೌರ್ಣಿಮತ್ವ ಅಂದರೆ ಚಂದ್ರನು ಸಂಪೂರ್ಣವಾಗಿ ಕಾಣುವ ಪೂರ್ಣ ಬೆಳದಿಂಗಳು ಇರುವಂತಹ ಒಂದು ವಿದ್ಯಮಾನ ಭೌಗೋಳಿಕವಾಗಿ. ಇಂತಹ ಒಂದು ವಿದ್ಯಮಾನದಂದು ನಿಮ್ಮ ದೇಹವು ಸಂಪೂರ್ಣವಾಗಿ ಮಾನಸಿಕ ಉಲ್ಲಾಸತೆಗೆ ಕಾರಣವಾಗ್ತದೆ. ಆ ಒಂದು ಉಲ್ಲಾಸ ಇರುವಂತಹ ಮನಸ್ಸು ಲೌಕಿಕವಾದಂತಹ ಕಾಮನೆಗಳನ್ನು ಪರಿಪೂರ್ಣ ಮಾಡಿಕೊಳ್ಳಲು ಯೋಗ್ಯವಾದ ಅನುಷ್ಠಾನವನ್ನು ಮಾಡುವುದಕ್ಕೆ, ಅದರ ಫಲವನ್ನು ಪಡೆಯುವುದಕ್ಕೆ ಯೋಗ್ಯವಾದ ಪೂರ್ಣಿಮೆ ಈ ಒಂದು ಮಾಘ ಪೂರ್ಣಿಮೆ ಆಗಿರುತ್ತೆ. ಆದ್ದರಿಂದ ಪೌರ್ಣಿಮೆಯ ದಿನ ರಾತ್ರಿ, ಪೌರ್ಣಿಮೆಯ ಸಮಯದಲ್ಲಿ ನೀವು ನಿಮ್ಮ ಇಷ್ಟದೇವರ ಕುಲದೇವತೆಯ ಅಥವಾ ಈಗಾಗಲೇ ದೋಷ ಕಂಡುಬರುವುದರಿಂದ ನಾಗಶಕ್ತಿ ವಿನಾಯಕನ ಅಥವಾ ಆಂಜನೇಯನ ಎಲ್ಲವನ್ನು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯುಕ್ತರಾಗಿ ಅತ್ಯುತ್ತಮವಾದ ಅನುಷ್ಠಾನವನ್ನು ನೀವು ತಾಯಿ ತಂದೆ ಗುರು ಗಣಪತಿಯನ್ನು ನಮಸ್ಕಾರ ಮಾಡಿ ಕುಲದೇವರನ್ನು ನಮಸ್ಕರಿಸಿ ಮಾಡುವುದರಿಂದ ಲೌಕಿಕವಾದ ಎಲ್ಲ ಮನೋಕಾಮನೆಗಳು ಕೂಡ ಈಡೇರಲು ಈ ಸಂಕಲ್ಪ ನಿಮಗೂ ನಿಮ್ಮ ಕುಟುಂಬಕ್ಕೂ ಕುಲಕ್ಕೂ ಹಾಗೂ ಸಮಾಜಕ್ಕೂ ಲೋಕಕ್ಕೂ ಕೂಡ ಹಿತವಾಗುವ ಆ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿ ದೇವರ ಇರುವಿಕೆಯಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆ ಇತ್ಯಾದಿಗಳನ್ನು ನೀವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೌರ್ಣಿಮೆಯ ದಿನ ರಾತ್ರಿ ಮಾಡುವುದರಿಂದ ನಿಮಗೆ ಲೌಕಿಕವಾದ ದೋಷಗಳು, ಲೌಕಿಕವಾದ ಹಿನ್ನಡೆಗಳು ದೂರವಾಗಿ ಅತ್ಯುತ್ತಮವಾದ ಜೀವನ ಲಭ್ಯವಾಗಲು ಅತಿ ದೊಡ್ಡ ಸಹಾಯವನ್ನು ಇಡೀ ವರ್ಷದಲ್ಲಿ ಈ ಮಾಘ ಪೂರ್ಣಿಮೆ ನಿಮಗೆ ಮಾಡಿಕೊಡುತ್ತೆ. ಹಾಗಾಗಿ ಅನುಷ್ಠಾನವನ್ನು ಈ ಪೌರ್ಣಿಮೆಯ ದಿನ ನೀವು ಮಾಡುವುದು ಅತ್ಯಂತ ಸೂಕ್ತ. ಅದೇ ರೀತಿಯಾಗಿ ಈ ವೃಷಭ ರಾಶಿಯವರಿಗೆ ಚತುರ್ಥದಲ್ಲಿ ಕೇತು ಇರುವುದರಿಂದಾಗಿ ಮಾನಸಿಕವಾಗಿ ಅನೇಕವಾದಂತಹ ನೆಮ್ಮದಿ ಇಲ್ಲದಂತಹ ಮಾನಸಿಕ ಸ್ಥಿತಿ ಇದ್ದರೆ ಖಂಡಿತವಾಗಿಯೂ ಅದು ಕೇತುವಿನಿಂದ ಆಚ್ಛಾದಿತವಾಗಿ ಮಾನಸಿಕ ಸ್ಥಿತಿಗಳು ಮನೆ ಮಾಡುವಂತಹ ವಿಚಾರದಲ್ಲಿರ್ಬೋದು. ಅನೇಕ ವಿಧವಾದಂತಹ ಕೃಷಿ ಕ್ಷೇತ್ರಗಳನ್ನು ಪಡೆಯುವ ಚಿಂತನೆ, ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಮಾನಸಿಕವಾದ ತೊಳಲಾಟ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಚಿಂತನೆ ಇದ್ದಲ್ಲಿ ಮಹಾಗಣಪತಿಯಾದ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಅತಿ ದೊಡ್ಡ ಫಲವನ್ನು ಕೊಟ್ಟು ಆಚ್ಛಾದನೆಯಿಂದ ನಿಮಗೆ ನೇರವಾದ ಸತ್ಯವನ್ನು, ನಿಮ್ಮ ಜೀವನದ ಯಾವ ಹಂತದಲ್ಲಿ ಏನಾಗಬೇಕು ಎನ್ನುವಂತಹ ಸ್ವಾಭಾವಿಕ ಸ್ಪಷ್ಟ ಅರಿವನ್ನು ಮೂಡಿಸುವಲ್ಲಿ ಅತ್ಯಂತ ಯಶಸ್ಸಾಗತ್ತೆ ಆ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆ. ಹಾಗೆ ಪಂಚಮದ ಅಧಿಪತಿ ಜ್ಞಾನಾಧಿಪತಿ ಅಂತಹ ಬುಧನು ಭಾಗ್ಯ ಇದ್ದು ಮತ್ತು ರಾಹುವಿನಿಂದ ಗ್ರಸ್ತನಾಗುವುದರಿಂದಾಗಿ ಈ ಬುಧನ ಒಂದು ಆಚ್ಛಾದಿತ ಆಂಜನೇಯನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯ. ಹಾಗಾಗಿ ನಿಮ್ಮ ವಿದ್ಯಾರ್ಥಿ ದಶೆಯಲ್ಲಿರ್ತಕ್ಕಂಥವರಿಗೆ
ಅನೇಕ ವಿಧವಾಗಿ ಎಲ್ಲ ನೆನಪಿದ್ದು ಓದಿದ ನಂತರ ಪರೀಕ್ಷೆಯಲ್ಲಿ ಹೋದ ತಕ್ಷಣ ಮರೆತು ಹೋಗುವಂತಹ ಸನ್ನಿವೇಶಗಳೇ ಈ ರಾಹುವಿನಿಂದ ಆಚ್ಛಾದಿತವಾದ ಬುಧ. ಅತಿಯಾದ ಹಠ ಮಾಡುವ ಯೋಗ. ನನಗೆ ಬೇಕು ಅಂದರೆ ಬೇಕೇ ಬೇಕು, ಅದು ಏನು ಒಳ್ಳೆಯದೋ ಕೆಟ್ಟದ್ದೋ ಚಿಂತನೆಯೇ ಇಲ್ಲ. ಅದರಲ್ಲೂ ಮೊಬೈಲ್ ಇತ್ಯಾದಿಗಳು ಬಹಳ ಮಕ್ಕಳಿಗೆ ಬಾಧೆಯನ್ನು ಉಂಟು ಮಾಡುವಂಥದ್ದು ಮಾಘ ಮಾಸದಲ್ಲಿ. ಹಾಗಾಗಿ ಅತಿಯಾದ ಮೋಹ ಉಂಟಾಗುವಂತಹ ಈ ಮಾಘ ಮಾಸದಲ್ಲಿ ಪೋಷಕರು ಮಕ್ಕಳ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಬೇಕು ವಿದ್ಯಾರ್ಥಿಗಳ ಮೇಲೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಅಧ್ಯಯನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂತಹ ಬುದ್ಧಿಶಕ್ತಿಯನ್ನು, ಎಲ್ಲೆಲ್ಲೂ ಯಾವ್ಯಾವುದೋ ನಿರ್ಣಯವನ್ನು ಮಾಡುವಂಥದ್ದು, ತಮ್ಮ ಜೀವನಕ್ಕೆ ಸಂಬಂಧಪಡದ ನಿರ್ಣಯಗಳನ್ನು, ಅತಿ ದೊಡ್ಡ ದೊಡ್ಡ ನಿರ್ಣಯಗಳನ್ನು ಮಾಡಿ ಈ ಒಂದು ವರ್ತಮಾನ ಕಾಲದಲ್ಲಿ ಯಾವ ಕೆಲಸನೂ ಮಾಡದೇ ಇರುವಂತಹ ಒಂದು ಮೂರ್ಖತ್ವವನ್ನು ಕೂಡ ಹೊಂದುವ ಲಕ್ಷಣಗಳು ಈ ಒಂದು ಮಾಘ ಮಾಸದಲ್ಲಿ ಬುಧಗ್ರಹದಿಂದ ಉಂಟಾಗುವುದರಿಂದ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಇನ್ನು ಷಷ್ಠಾಧಿಪತಿಯಾದಂತಹ ಶುಕ್ರ ರಾಷ್ಟ್ರಾಧಿಪತಿಯಾಗಿ ಮತ್ತೆ ಗ್ರಸ್ತನಾಗುವುದರಿಂದ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಬೇಕು. ಕುಡಿಯುವ ನೀರಿನಿಂದಲೂ ಕೂಡ ಅಲರ್ಜಿ ಇತ್ಯಾದಿಗಳು ಉಂಟಾಗುವ ಯೋಗಗಳಿದೆ. ಹಾಗೆಯೇ ಅತಿ ಶುಕ್ರನ ಒಂದು ರಾಹುಯುತಿ ಮತ್ತು ರವಿಯಿಂದ ಅಸ್ತನಾಗುವ ರೀತಿಯಿಂದಾಗಿ ಅನೇಕ ವಿಧವಾದ ರೋಗವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಸ್ವಲ್ಪ ರೋಗ ಇದ್ದರೂ ಏನೋ ದೊಡ್ಡ ರೋಗ ಆಗೋಗಿದೆ ಅನ್ನುವ ರೀತಿಯಲ್ಲಿ ಚಿಂತಿಸಿ ಇರುವ ಸಣ್ಣ ರೋಗವನ್ನು ಉಲ್ಬಣಗೊಳಿಸಿಕೊಳ್ಳುವ ವ್ಯವಸ್ಥೆಗೆ ಹೋಗಬೇಡಿ, ಅದೇ ಮಾಯೆ. ಹಾಗಾಗಿ ಆ ಒಂದು ಸರಿಯಾದಂತಹ ರೋಗದ ಪರಿಶೀಲನೆ ಮತ್ತು ಅದನ್ನು ಗುಪ್ತ ರೋಗಗಳು ಇತ್ಯಾದಿಗಳನ್ನು ಯಾರತ್ರ ಹೇಳಿಕೊಳ್ಳಲಾಗದಂತಹ ಸ್ಥಿತಿಗಳಲ್ಲಿ ಮಾನಸಿಕ ಸ್ಥಿತಿಯನ್ನು ಹೊಂದಿದರೆ ತಾಯಿ ತಂದೆಯರಲ್ಲಿ ಅದನ್ನು ಹೇಳಿಕೊಂಡು ಸರಿಯಾದ ವೈದ್ಯರನ್ನು ಪಡೆಯುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಜಪ ಇತ್ಯಾದಿಗಳನ್ನು ಖಂಡಿತ ಮಾಡಿ, ಅದು ನಿಮಗೆ ಸಂಪೂರ್ಣ ದಾರಿ ತೋರಿಸಬಲ್ಲದು. ವಿದ್ಯಾ ವಿವಾಹ ಯಜ್ಞಾನಾಂ ಒಂದೇ ವಿಘ್ನ ನಿವಾರಣಂ. ಹಾಗಾಗಿ ವಿದ್ಯಾಸ್ಥಾನದಲ್ಲಿ ಆಗುವಂತಹ ಎಲ್ಲ ದೋಷಗಳ ನಿವಾರಣೆಗೆ ಮಹಾಗಣಪತಿ ನಾಗಶಕ್ತಿ ವಿನಾಯಕ ಸಂಪೂರ್ಣವಾದಂಥ ಅವನ ಆರಾಧನೆ ನಿಮಗೆ ಫಲ ಕೊಡುತ್ತೆ. ಅದೇ ರೀತಿಯಾಗಿ ಇನ್ನು ಸಪ್ತಮದ ಕುಜ ಭಾಗ್ಯದಲ್ಲಿಯೇ ಉಚ್ಚನಾಗಿ ಇರುವುದರಿಂದಾಗಿ ಅತ್ಯುತ್ತಮವಾದ ಪ್ರೇಮಿಗಳಿಗೆ ಉತ್ತಮವಾದಂಥ ಯೋಗ. ಹಾಗೆಯೇ ಅನೇಕರಿಗೆ ವಿವಾಹ ಆದವರಿಗೂ ಕೂಡ ಗಂಡ ಹೆಂಡತಿಯರಲ್ಲಿ ಅತಿಯಾದ ಲಾಭಾಂಶ, ಕುಲದೇವತಾ ಆರಾಧನೆಯ ಫಲದಿಂದ ಉತ್ತಮವಾದ ಜೀವನ ಲಭ್ಯ, ಇನ್ನೊಂದು ಉನ್ನತ ಮಟ್ಟಕ್ಕೆ ಹೆಜ್ಜೆ ಇಡುವಂಥ ಮಹಾಯೋಗ. ಆದ್ದರಿಂದಾಗಿ ಪತಿ ಪತ್ನಿ ವಿಚಾರದಲ್ಲೂ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆ, ವಿದ್ಯಾ ವಿವಾಹ ಯಜ್ಞಾನ, ಆ ವಿವಾಹಗಳ ವಿವಾಹದಲ್ಲಾಗಲಿ ಅಥವಾ ಆ ಜೀವನದ ವೃತ್ತಿ ಕ್ಷೇತ್ರಗಳಲ್ಲಾಗಲಿ ಸಂಪೂರ್ಣ ಯಶಸ್ಸು, ಸಂಪೂರ್ಣ ವಿಘ್ನಗಳು ದೂರವಾಗಿ ಉತ್ತಮ ಫಲ ನೀಡಲಿಕ್ಕೆ ಈ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಸಹಾಯ ಆಗತ್ತೆ. ಅಷ್ಟಮಾಧಿಪತಿಯಾದ ಗುರು ದ್ವಿತೀಯದಲ್ಲಿ ಇರುವುದರಿಂದ ದೊಡ್ಡ ದೊಡ್ಡ ಕಂಟಕಗಳು ತಪ್ಪಿಸಿಕೊಳ್ಳುವಂಥ ಯೋಗ ಇರುವುದರಿಂದ ನಿಮ್ಮ ಜಾತಕದಲ್ಲೇನಾದರೂ ಕಂಟಕದ ಸಮಯ ಬಂದಿದ್ದರೆ ಖಂಡಿತವಾಗಿ ಪರಿಶೀಲಿಸಿಕೊಳ್ಳಿ. ಗುರುವಿನ ಅನುಗ್ರಹದಿಂದ ಉತ್ತಮ ಮಾರ್ಗದರ್ಶನ ಸಿಗುವ ಯೋಗ ನಿಮಗಿದೆ. ಆ ಮೂಲಕವಾಗಿ ಅತ್ಯುತ್ತಮವಾದ ದೀರ್ಘಾಯುಷ್ಯನ ಪಡೆಯುವಂತಹ ಉತ್ತಮ ಯೋಗವನ್ನು ನೀವು ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಭಾಗ್ಯದಲ್ಲಿ ಶುಕ್ರ ರವಿ ಕುಜ ಬುಧರು ಈಗಾಗಲೇ ಪ್ರವೇಶ ಮಾಡಿ ಕುಜನ ಈ ಸ್ಥಿತಿ ಏನಿದೆ 12ನೇ ಮತ್ತು ಸಪ್ತಮಾಧಿಪತಿ, ಇದು ಉತ್ತಮವಾದ ರೀತಿಯಲ್ಲಿದ್ದು ನಂತರ ರವಿ ಶುಕ್ರ ಬುಧರೆಲ್ಲರೂ ಕೂಡ ಇಲ್ಲಿ ದಶಮಕ್ಕೆ ಹೋಗುವುದರಿಂದ ಉದ್ಯೋಗದಲ್ಲಿ ಅತ್ಯುತ್ತಮವಾದಂತಹ ಯೋಗ ಕಂಡು ಬಂದರೂ ಕೂಡ ಅತ್ಯಂತ ಉತ್ತಮವಾದ ಯೋಗಕ್ಕೆ ಹೋಗುವವರು ಮೇಲಿನಿಂದ ಸಡನ್ನಾಗಿ ಕೆಳಗೆ ಬೀಳುವ ಅನುಭವ ಕೆಲವರಿಗೆ ಆಗಬಹುದು. ನಿಮ್ಮ ಜಾತಕ, ನಿಮ್ಮ ಚಿಂತನೆ ಮತ್ತು ನಿಮ್ಮ ಸಂಸ್ಕಾರ ಇದಕ್ಕೆಲ್ಲ ಕಾರಣವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕದ ಪರಿಶೀಲನೆ ಕೂಡ ಉದ್ಯೋಗದ ವಿಚಾರದಲ್ಲಿ ಅತ್ಯಂತ ಅಗತ್ಯ ಇರುತ್ತೆ. ಭೌಗೋಳಿಕವಾದ ಈ ಒಂದು ವ್ಯತ್ಯಾಸ ಇಡೀ ಜಗತ್ತಿನಾದ್ಯಂತ ಉದ್ಯೋಗ ವಿಷಯದಲ್ಲಿ, ಅದರಲ್ಲೂ ವೃಷಭ ರಾಶಿಯವರಿಗೆ ಮತ್ತು ಅತಿ ಮುಖ್ಯವಾಗಿ ಅನೇಕ ಬದಲಾವಣೆಗಳಾಗುವಂಥ ಲಕ್ಷಣಗಳಿರುವುದರಿಂದ, ರಾಹುಗ್ರಸ್ತನಾದ ಶುಕ್ರನೇ ಅಲ್ಲಿ ಇರುವುದರಿಂದ, ಬುಧನೂ ಅಲ್ಲಿ ಇರುವುದರಿಂದ ಆಂಜನೇಯ ಆರಾಧನೆ, ಶಿವಾರಾಧನೆ, ದುರ್ಗಿ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಒಂದು ಅಮಾವಾಸ್ಯೆಯ ದಿವಸ, ಅಮಾವಾಸ್ಯೆ ಧನಿಷ್ಠ ನಕ್ಷತ್ರದಂದು ಫೆಬ್ರವರಿ 17ರಂದು ಉತ್ತಮವಾದ ಸಮಯವನ್ನು ರಾತ್ರಿ ಆಯ್ಕೆ ಮಾಡಿಕೊಂಡು ಅಥವಾ ಬೆಳಗಿನ 3:30-4:00ವರೆಗೂ ಸಮಯವನ್ನು ಬಳಸಿಕೊಂಡು ನೀವು ಅತ್ಯುತ್ತಮವಾದ ಆ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ, ಪೌರ್ಣಿಮೆಯೆಂದು ಆ ಸಂಕಲ್ಪವನ್ನು ಮಾಡಿಕೊಂಡ್ರೆ ಅತ್ಯುತ್ತಮವಾದ ಉದ್ಯೋಗ ಯೋಗಾದಿಗಳು ಕಂಡುಬಂದು, ಅಮಾವಾಸ್ಯೆಯೆಂದು ಉತ್ತಮ ಸಂಕಲ್ಪವನ್ನು ಮಾಡುವುದರಿಂದ ಅನೇಕ ಜನ್ಮದ ದೋಷಗಳ ನಿವಾರಣೆಯಾಗಿ ಅಧ್ಯಾತ್ಮ ಸಾಧನೆಯ ಅಭಿವೃದ್ಧಿಯಾಗ್ತಾ
ನಿಮ್ಮ ನಿರ್ಣಯಗಳಲ್ಲಿ ಸ್ಥಿರತ್ವ ಬರುವುದರ ಮೂಲಕವಾಗಿ ಜೀವನವು ಸ್ಥಿರತ್ವದತ್ತ ಹೋಗಲು ಈ ನಾಗಶಕ್ತಿ ವಿನಾಯಕನ ಆರಾಧನೆ ಅಮಾವಾಸ್ಯೆಯ ದಿವಸ ನೀವು ಮಾಡಿದಾಗ ಅತ್ಯುತ್ತಮವಾಗಿ ಲಭ್ಯವಾಗಬಲ್ಲದು. ಆದ್ದರಿಂದಾಗಿ ರವಿಚಂದ್ರರ ಯುತಿಯಿಂದ ಉಂಟಾಗುವ ಅಮಾವಾಸ್ಯೆ ಮನಸ್ಸು ಆತ್ಮಕಾರಕನಾದ ರವಿಯ ಜೊತೆಗೆ ಬೆರೆತಾಗ ಪೂರ್ವಜನ್ಮದ ಪುಣ್ಯಾಂಶವನ್ನು ಆ ಚೈತನ್ಯ ಶಕ್ತಿ ನಿಮಗೆ ಲಭ್ಯವಾಗುವಂತೆ ಮಾಡಿ ಅನೇಕ ದೋಷ ಮುಕ್ತರನ್ನಾಗಿ ಮಾಡುವಂತಹ ಯೋಗ ನಿಮಗಿದೆ. ಹಾಗೆ ಶನೈಶ್ವರನು ಏಕಾದಶದಲ್ಲಿದ್ದರಿಂದ ಅತ್ಯುತ್ತಮವಾದ ದೀರ್ಘಕಾಲಿಕವಾದ ಉದ್ಯೋಗ, ಕುಲದೇವತಾ ಆರಾಧನೆಯ ಫಲ ಲಭ್ಯ ಎಲ್ಲವೂ ಕೂಡ ಕಂಡುಬರುತ್ತೆ. ದ್ವಾದಶಾಧಿಪತಿಯಾದ ಕುಜನು ಕೂಡ ಭಾಗ್ಯದಲ್ಲಿರುವುದರಿಂದ ಕಳೆದು ಹೋದಂತಹ ಅನೇಕ ವಿಧವಾದ ಸಂಪತ್ತುಗಳು ಪುನಃ ಲಭ್ಯವಾಗುವ ಯೋಗ. ಹಾಗಾಗಿ ಈ ಒಂದು ಮಾಘ ಮಾಸ ವೃಷಭ ರಾಶಿಯವರೆಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಅನುಗ್ರಹದಿಂದ ಸಂಪೂರ್ಣವಾಗಿ ಶುಭಮಯವಾಗಿ ಆಗಲಿ. ಎಲ್ಲ ರೀತಿಯಾದಂತಹ ಲೌಕಿಕ ಅಲೌಕಿಕ ದೋಷಗಳು ನಿವಾರಣೆಯಾಗಿ ಅತ್ಯುತ್ತಮವಾದ ಜೀವನದಲ್ಲಿ ನೆಮ್ಮದಿ ಸಂತೋಷದ ಜೀವನ ನಿಮ್ಮದಾಗಲಿ ಎಂಬುದಾಗಿ ಮಹಾಗಣಪತಿ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ನಾವು ಪ್ರಾರ್ಥಿಸ್ತೇವೆ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು.
ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನು ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾವಧಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ.
ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ವಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.